ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ವಿಜಯ್ ಪ್ರಮಾಣ ವಚನ ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸಿನಿಮಾದಂತಾಯ್ತು ಇವಾಗ ವಿಜಯ್ ಪೊಲಿಟಿಕ್ಸ್ ಲೈಫ್. ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡೋದು ಕೇವಲ ವದಂತಿ ಅಂತ IUML ಹೇಳ್ತಾ ಇದೆ. ಮುಸ್ಲಿಂ ಪಕ್ಷ ಇದೆಯಲ್ಲ ಅಲ್ಲಿ, ಮುಸ್ಲಿಂ ಲೀಗ್ ಪಕ್ಷ, ಸೊ ಅವ್ರು ಹೇಳ್ತಾ ಇದ್ದಾರೆ ನಾವು ವಿಜಯ್ ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಬಹುತೇಕ ಡೌಟ್ ಅಂತ ಹೇಳಿ, ಜೊತೆಗೆ ಅವರು ವದಂತಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಂದು ನಡೆಯೋದಿಲ್ಲ ನಟ ವಿಜಯ್ ಅವರ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ. ವಿಸಿಕೆ ಪಕ್ಷದಿಂದಲೂ ಟಿವಿಕೆಗೆ ಬೆಂಬಲ ನೀಡಲು ಮೀನಾಮೇಷ. ಒಟ್ಟು 118 ಸಂಖ್ಯಾಬಲ ತೋರಿಸಲು ಪರದಾಡ್ತಾ ಇದ್ದಾರೆ ವಿಜಯ್. 118 ಶಾಸಕರ ಬೆಂಬಲ ಪತ್ರಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯಪಾಲರು. ಟಿವಿಕೆಗೆ ಬೆಂಬಲ ನೀಡಲು DCM ಸ್ಥಾನ, ಮಂತ್ರಿಗಿರಿ ಕೇಳಿತ್ತು ಒಂದು ಪಕ್ಷ. ವಿಜಯ್ಗೆ ಬೆಂಬಲ ನೀಡೋದ್ರ ಬಗ್ಗೆ ಇಂದು ಒಂದು ನಿರ್ಧಾರ ಪ್ರಕಟ ಆಗುತ್ತೆ. ಬಟ್ ಇದುವರೆಗೂ ಕೂಡ ಈ ಹೈ ಡ್ರಾಮಾ ಸ್ಟಾಪ್ ಆಗ್ತಾ ಇಲ್ವಲ್ಲ, ಇದು ನಿಜಕ್ಕೂ ಕೂಡ ಅಚ್ಚರಿ ಬೆಳವಣಿಗೆ. ಇದು ನಿನ್ನೆ ರಾತ್ರಿ ಒಂದು ಮಾಹಿತಿ ಬರುತ್ತೆ, ಇಲ್ಲ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳು ವಿಜಯ್ ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾವೆ. ಟೋಟಲ್ ಆಗಿ ಸಂಖ್ಯಾಬಲ 120 ಆಗಿದೆ. ಸೊ ನೋ ಪ್ರಾಬ್ಲಮ್. ಇವತ್ತು ಬೆಳಗ್ಗೆ 11 ಗಂಟೆ 5 ನಿಮಿಷಕ್ಕೆ ಏನು ವಿಜಯ್ ಅವರು CM ಆಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಏಕಾಏಕಿಯಾಗಿ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದೆರಡು ಪಕ್ಷಗಳು ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಹಿಂದೆ ಸರಿದಿದ್ದಾವೆ. ಅದರಲ್ಲೂ ವಿಸಿಕೆ ಪಕ್ಷ ಟಿವಿಕೆಗೆ ಬೆಂಬಲ ನೀಡೋದಕ್ಕೆ ಮೀನಾಮೇಷವನ್ನ ಎನಿಸ್ತಾ ಇದೆ. ಒಟ್ಟು 118 ಸಂಖ್ಯಾಬಲ ತೋರಿಸೋದಕ್ಕೆ ವಿಜಯ್ ಅವರು ಪರದಾಡುವಂಥ ಪರಿಸ್ಥಿತಿ ನೋಡಿ ಹೆಂಗಿದೆ. ಪಾಪ 108 ಸ್ಥಾನಗಳನ್ನು ಗೆದ್ದಿದ್ದಾರೆ ವಿಜಯ್ ಅವರ ಟಿವಿಕೆ ಪಕ್ಷ. ಬಟ್ ಇನ್ನೂ 10-11 ಸ್ಥಾನಗಳು ಬೇಕಾಗಿತ್ತು, ಬಹುಮತ ಸಿಗಲಿಲ್ಲ ಅವರಿಗೆ. ನೋಡಿದರೆ ಆ 10-11 ಸ್ಥಾನಗಳಿಗೆ ಈ ಲೆವೆಲ್ಗೆ ಒದ್ದಾಡ್ತಾ ಇದ್ದಾರೆ. ಈ ಲೆವೆಲ್ಗೆ ಆರಾಮಾಗಿ ಕಾರ್ಯಕ್ರಮನೂ ಕೂಡ ಮಾಡೋದಕ್ಕಾಗ್ತಾ ಇಲ್ಲ, ಸರ್ಕಾರ ರಚನೆ ಮಾಡೋದಕ್ಕಾಗ್ತಾ ಇಲ್ಲ. ಒಂದು ಕಡೆ ರಾಜ್ಯಪಾಲರು ನೋಡಿದರೆ 118 ಶಾಸಕರ ಬೆಂಬಲ ಪತ್ರಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಟಿವಿಕೆಗೆ ಬೆಂಬಲ ನೀಡಲು DCM ಸ್ಥಾನ, ಮಂತ್ರಿಗಿರಿಯನ್ನ ಕೇಳಿತ್ತು ವಿಸಿಕೆ. ಈ ವಿಸಿಕೆ ಪಕ್ಷ ಇದೆಯಲ್ಲ, ಇರೋದೇ 2 ಸ್ಥಾನಗಳು. ನೋಡಿದರೆ ಒಂದು DCM ಸ್ಥಾನ ಕೊಡಿ, ಮಂತ್ರಿಗಿರಿ ಅಥವಾ ಒಂದು ಖಾತೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳಿದ್ರು. ವಿಜಯ್ಗೆ ಬೆಂಬಲ ನೀಡೋದ್ರ ಬಗ್ಗೆ ಇವತ್ತು ನಿರ್ಧಾರ ಪ್ರಕಟ ಆಗುತ್ತೆ ವಿಸಿಕೆಯಿಂದ. ಹಿಂದೊಂದು ಮುಂದೊಂದು ಇವ್ರದ್ದು ನೋಡಿದ್ರೆ ಮುಂಚೆ ಎಲ್ಲ ನಮಗೆ ವಾಟ್ಸಪ್ ಕಾಲ್ ಮಾಡಿದ್ರು, ನಮಗೆ ಗೌರವ ಸಿಗಲಿಲ್ಲ, ಏನು ಅನ್ಕೊಂಡಿದ್ದಾರೆ ನಮ್ಮನ್ನ ಇವರು ಹಾಗೆ ಹೀಗೆ ಅಂತ ಮೊದಲಿಗಂದ್ರು. ಈಗ ನೋಡಿದ್ರೆ ಈ ರೀತಿಯಾಗಿ